ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಸಾಕಂ ಒಂದೇ ವಾಲ್ಮೀಕಿ ಕೋಕಿಲಂ. ಹಳೆ ಮೈಸೂರು ಪ್ರಾಂತ್ಯದ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಜನನಾಯಕ, ನಮ್ಮೆಲ್ಲರ ನೆಚ್ಚಿನ ಯುವಕರಿಗೆ ಗೆದ್ದಿರುವಂಥ ಹಿರಿಯ ನಾಯಕರಾದಂಥ ಪು ಶ್ರೀನಿವಾಸರಾವ್ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ನೇತೃತ್ವದಲ್ಲಿ ಜಲದರ್ಶಿನಿ ಅತಿಥ್ಯ ಗೃಹದಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೇವೆ. ಶ್ರೀ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಆಶೀರ್ವಾದವಾಗಿ ಸದಾ ಇರಲಿ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಪಕ್ಷವಾಗಲಿ, ಯಾವುದೇ ಪಕ್ಷ ಆಗಲಿ, ಯಾವುದೇ ಒಂದು ಪಕ್ಷದಲ್ಲಿ ಅವರ ಉನ್ನತವಾದ ಸ್ಥಾನಮಾನಗಳಲ್ಲಿ ನೋಡುವಂಥ ಆಸೆ ಇದೆ. ಅವರ ನೇತೃತ್ವದಲ್ಲಿ ಈಗಾಗಲೇ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ನ ಜಾಗವನ್ನು ಗುರುತಿಸಿ ಟ್ರಸ್ಟ್ಗೆ ಬೇಕಾದಂಥ ಸೌಲಭ್ಯಗಳನ್ನ ದೊಡ್ಡ ದೊಡ್ಡ ನಮ್ಮ ಸಮಾಜದ ಮಂತ್ರಿಗಳ ಮುಂದೆ, ನಮ್ಮ ಸಮಾಜ ಶಾಸಕರ ಮುಂದೆ ಅನುದಾನಗಳನ್ನ ತಂದು ನಮ್ಮ ಹುಣಸೂರು ತಾಲೂಕಿನ ಹೊಸಮನಹಳ್ಳಿಯಲ್ಲಿ ಅವರು ನಮಗೆ ಜಾಗವನ್ನು ಮಾಡಿ ಗುರುತಿಸಿಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಇವತ್ತು ಭಾಳ ಖುಷಿಯಿಂದ, ಭಾಳ ಸಂತೋಷ ಪಡುವಂಥ ವಿಚಾರ ಇದು. ನಿಜವಾಗ್ಲೂ ಕೂಡ ಏನೇ ಅಧಿಕಾರ ಇಲ್ಲದಂತೆ ಇಷ್ಟು ದುಡಿತಾ ಇದ್ದಾರೆ. ಇಲ್ಲೇ ನೋಡಿ ಜನ ಬೆಂಬಲ, ಅಧಿಕಾರ ಇಲ್ಲದಂತೆ ಇಷ್ಟು ಜನ ಇದ್ದಾರೆ. ಅಧಿಕಾರ ಬಂದರೆ ವ್ಯಕ್ತಿಗೆ ಯಾವ ಥರ ಸಿಗ್ಬೋದು? ನಿಜವಾಗ್ಲೂ ಕೂಡ ಸಮಸ್ತ ಹಳೆ ಮೈಸೂರು ಪ್ರಾಂತ್ಯದ ವಾಲ್ಮೀಕಿ ನಾಯಕ ಸಮುದಾಯದ ಬಂಧುಗಳಿಂದ ಹಾಗೂ ಸರ್ವ ಜನಾಂಗದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೋರುತ್ತಾ, ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತು, ಇನ್ನೂ ಹೆಚ್ಚಿನ ರಾಜಕೀಯ ಸಂಘಟನೆ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಮೈಸೂರು ತಾಲೂಕು ನಾಯಕ ಸಂಘದ ವತಿಯಿಂದ ಮೈಸೂರು ತಾಲೂಕು ನಾಯಕ ಸಂಘದ ಪತ್ರಿಕಾ ಕಾರ್ಯದರ್ಶಿ ವಿನೋದ್ ನಾಗಲ್ ಅವರನ್ನು ನಾನು ಬೇಡ್ಕೊತಾ ಇದ್ದೀನಿ. ವಾಲ್ಮೀಕಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ನಾಯ್ಕರವರ 66ನೇ ಹುಟ್ಟುಹಬ್ಬವನ್ನು ನಮ್ಮ ಜನಾಂಗದ ಮುಖಂಡರು ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಇನ್ನು ಹಿಂದ ನಾಯಕದ ಸಮಾಜದ ಬಂಧುಗಳು, ಮಡಿವಾಳ ಸಮಾಜದ ಬಂಧುಗಳು ಎಲ್ಲರೂ ಬಂದು ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯನ್ನು ಆಚರಿಸಿರ್ತಾರೆ. ಶ್ರೀನಿವಾಸ ನಾಯ್ಕರವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷು, ಆರೋಗ್ಯ ಕೊಟ್ಟು ಮುಂದಿನ ರಾಜಕೀಯ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಶ್ರೀನಿವಾಸ ನಾಯ್ಕರು ಇವತ್ತಿಂದೆಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಅವ್ರನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಅವ್ರನ್ನ ಬಡವರು ಬಂದು ಅಂದರೂ ನಾವು ತಪ್ಪಾಗಲಾರ್ದು. ಯಾಕೆಂದರೆ ನಮ್ಮ ಕಣ್ಣಿನ ನೋಡ್ದಂಗೆ ಅವರು ಸುಮಾರು ಜನ ಬಡವರುಗಳಿಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಬಹಳ ಏನೋ ಬೇರೆ ಥರ ಏನೋ ಮನೋಭಾವನೆ ಇಟ್ಕೊಳ್ಳದೆ ಬಹಳ ಒಳ್ಳೆ ರೀತಿಯಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಏನಿವತ್ತು ನನ್ನ 66ನೇ ವರ್ಷದ ಹುಟ್ಟುಹಬ್ಬಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಅವರ ಆರೈಕೆ, ಹಿರಿಯರ ಆಶೀರ್ವಾದ ಎಲ್ಲವೂ ಸದಾ ಹೀಗೆ ಮುಂದುವರಿಲಿ ಅಂತೇಳಿ ನಾನು ಎಲ್ಲರಲ್ಲಿ ವಿನಃ ಮಾಡ್ಕೊಳ್ತೇನೆ. ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಮಾಜ ಸೇವೆ ಮಾಡಲಿಕ್ಕೆ ನೀವು ಕಾರಣೀಭೂತರಾಗಿದ್ದೀರಿ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತು ನನ್ನ ಹುಟ್ಟುಹಬ್ಬ ಆಚರಣೆನ ನೀವು ಇನ್ನೂ ಸಮಾಜದ ಕೆಲಸನ ಹೆಚ್ಚು ಮಾಡಿ ಅನ್ನೋ ಜವಾಬ್ದಾರಿನೂ ಸಹಿತ ಕೊಟ್ಟಿದ್ದೀರಿ ಅಂತ ನಾನಾದರೂ ಭಾವನೆ ಮಾಡ್ಕೊಂಡಿದ್ದೀನಿ. ನಮ್ಮೆಲ್ಲ ಹಿತೈಷಿಗಳು ಯಾರ್ಯಾರು ಇವತ್ತು ನನಗೆ ಹುಟ್ಟುಹಬ್ಬದ ಆರೈಕೆಯನ್ನು ಶುಭವನ್ನು ತಿಳಿಸಿದ್ದೀನಿ, ತಮಗೆ ನಾನು ಯಾವಾಗಲೂ ಋಣಿಯಾಗಿರ್ತೇನೆ. ನಾನು ಅಜೀವಪುರಂತ ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋ ಭರವಸೆಯನ್ನು ಸಹಿತ ನಾನು ಕೊಡಲಿಕ್ಕೆ ಬಯಸ್ತೇನೆ. ಈ ದಿನ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಕುಲ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪು ಶ್ರೀನಿವಾಸ ನಾಯ್ಕರ ಹುಟ್ಟುಹಬ್ಬವನ್ನು ನಮ್ಮ ಎಲ್ಲ ಸಂಘಟನೆಯವರು ಎಲ್ಲ ಪಕ್ಷಾತೀತವಾಗಿ ಹಾಗೂ ಎಲ್ಲ ಜಾತ್ಯತೀತವಾಗಿ ಬಂದು ಅವರು ಹುಟ್ಟುಹಬ್ಬವನ್ನು ಜೋರಾಗಿ ಮಾಡ್ತಿದ್ದಾರೆ. ಅವರು ಹೀಗೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡಲಿ, ರಾಜಕೀಯದಲ್ಲಿ ಯಶಸ್ವಿ ಸಿಗಲಿ ಅವ್ರಿಗೆ ಅಂತ ಹೇಳಿ ನಾವೆಲ್ಲರೂ ಶುಭಾಶಯ ತಿಳಿದು ಬಂದಿರ್ತೀವಿ. ಇನ್ನು ಮುಂದೆ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ವಾಲ್ಮೀಕಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀನಿವಾಸ ನಾಯ್ಕರವರ 66ನೇ ಹುಟ್ಟುಹಬ್ಬವನ್ನು ನಮ್ಮ ಜನಾಂಗದ ಮುಖಂಡರು ಹಾಗೂ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಇನ್ನು ಹಿಂದ ನಾಯಕದ ಸಮಾಜದ ಬಂಧುಗಳು, ಮಡಿವಾಳ ಸಮಾಜದ ಬಂಧುಗಳು ಎಲ್ಲರೂ ಬಂದು ನಮ್ಮ ಅಧ್ಯಕ್ಷರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯನ್ನು ಆಚರಿಸಿರ್ತಾರೆ. ಶ್ರೀನಿವಾಸ ನಾಯ್ಕರವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಷು, ಆರೋಗ್ಯ ಕೊಟ್ಟು ಮುಂದಿನ ರಾಜಕೀಯ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡಲಿ ಅಂತ ತಾಯಿ ಚಾಮುಂಡೇಶ್ವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಶ್ರೀನಿವಾಸ ನಾಯ್ಕರು ಇವತ್ತಿಂದೆಲ್ಲ ನಾವು ಚಿಕ್ಕ ವಯಸ್ಸಿನಿಂದ ಅವ್ರನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಅವ್ರನ್ನ ಬಡವರು ಬಂದು ಅಂದರೂ ನಾವು ತಪ್ಪಾಗಲಾರ್ದು. ಯಾಕೆಂದರೆ ನಮ್ಮ ಕಣ್ಣಿನ ನೋಡ್ದಂಗೆ ಅವರು ಸುಮಾರು ಜನ ಬಡವರುಗಳಿಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಬಹಳ
ಏನೋ ಬೇರೆ ಥರ ಏನೋ ಮನೋಭಾವನೆ ಇಟ್ಕೊಳ್ಳದೆ ಬಹಳ ಒಳ್ಳೆ ರೀತಿಯಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಮುಂದಿನ ದಿನಗಳಲ್ಲೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಆ ತಾಯಿ ಚಾಮುಂಡೇಶ್ವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ.